ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹುಷಾರಾಗಿದ್ದೀರಾ ಅಂದ್ಕೊಳ್ತೇನೆ. ನಾನಿದು ದುಬೈಯಿಂದ ಪಂಜಾಬ್ಗೆ ಹೋಗುವಾಗ ತೆಗೆದ ವಿಡಿಯೋ. ಇವಾಗ ನಾನು ಏರ್ಪೋರ್ಟಲ್ಲಿದ್ದೇನೆ. ಫೈನಲಿ ನಾನು ಪಂಜಾಬ್ಗೆ ಹೋಗ್ತಿದ್ದೇನೆ ಅಂತ ತುಂಬ ಖುಷಿಯಲ್ಲಿದೆ. ಯಾಕಂದರೆ ನಾನು ದುಬೈಗೆ ಬಂದ ಮೇಲಿಂದ ಅಂದ್ಕೊಳ್ತಿದ್ದೆ ಯಾವಾಗ ನಾನು ಗೋಲ್ಡನ್ ಟೆಂಪಲ್ ಹೋಗಬೇಕಂತ. 5 ಇಯರ್ಸ್ ನಂತರ ನಾನು ಗೋಲ್ಡನ್ ಟೆಂಪಲ್ ನೋಡುವಂಥ ಚಾನ್ಸ್ ಸಿಕ್ಕಿತು. 12 ಗಂಟೆ ರಾತ್ರಿ ಹೋಗಿದ್ದೆ. ಫ್ಲೈಟ್ ಡಿಲೇ ಆಗಿ ಬೆಳಿಗ್ಗೆ 5 ಗಂಟೆಗೆ ಬೋರ್ಡಿಂಗ್ ಸ್ಟಾರ್ಟ್ ಮಾಡಿದರು. ಕೂತು ಸಾಕಾಗೋಗಿತ್ತು ನೋಡಿ. ಸನ್ರೈಸ್ ಕೂಡ ಆಯಿತು. ಒಂದು 12 ಗಂಟೆಗೆ ಹೋಗಿ ಬೆಳಗಿನ ಸನ್ರೈಸ್ವರೆಗೆ ಏರ್ಪೋರ್ಟಲ್ಲಿ ಕೂತು ನನಗೆ ಅನ್ನಿಸ್ತು ಯಾಕೆ ನಾನು ಸ್ಪೈಸ್ ಜೆಟ್ ತಗೊಂಡೆ ಅಂತ ಅಂದ್ಕೊಂಡೆ ನಾನು. ಫೈನಲಿ ಈಗ ಲ್ಯಾಂಡ್ ಆಗ್ತಿರುವ ಟೈಮಲ್ಲಿ ತೆಗೆದಂಥ ವಿಡಿಯೋ ನೋಡಿ. ಪಂಜಾಬ್ ಹೀಗೆ ಕಾಣಿಸ್ತದೆ ಮೇಲೆಯಿಂದ. ಒಂದು ಲ್ಯಾಂಡ್ ಆಗೋಗಿ ಒಂಥರ ಖುಷಿ ಆಗ್ತದೆ. ಯಾಕಂದರೆ ನಾವು ದುಬೈಯಿಂದ ನಮ್ಮದು ಊರಿಗೆ ಅಂದರೆ ಇಂಡಿಯಾಗೆ ಹೋಗುವಾಗ ಇಂಡಿಯಾದೊಂದು ಫೀಲೇ ಬೇರೆ ಇರ್ತದೆ. ಎಲ್ಲ ಯಾರೆಲ್ಲ ದುಬೈಲೆಲ್ಲ ಬೇರೆ ಯಾವುದು ಫಾರಿನ್ ಕಂಟ್ರಿಲಿ ಸ್ಟೇ ಮಾಡ್ತಾರೆ ಅವರು ರಿಟರ್ನ್ ಹೋಗುವಾಗ ಅವರಿಗಂತಿರುವ ಖುಷಿ ಅದು ವರ್ಡ್ಸಲ್ಲಿ ಹೇಳಲಿಕ್ಕೆ ಆಗಲ್ಲ. ನಾನು ಹೀಗೆ ಕ್ಯಾಪ್ಚರ್ ಮಾಡುವಾಗ ಅಂದ್ಕೊಂಡೆ ಈ ಒಂದು ವ್ಯೂ ನೋಡಲಿಕ್ಕೋಸ್ಕರ 5 ವರ್ಷ ಬೇಕಿತ್ತು. ಅದೊಂದು ಹೇಳ್ತಾರಲ್ಲ, ನಾವು ಯಾವಾಗ ಅಂದ್ಕೊಳ್ತೀವಿ ಆವಾಗ ಹೋಗ್ಲಿಕ್ಕಾಗಲ್ಲ. ದೇವರಿಗೆ ನಾವು ಯಾವಾಗ ನಮ್ಮನ್ನು ನೋಡಬೇಕಂತ ದೇವರು ಅಂದ್ಕೊಳ್ತಾರೆ ಆವಾಗ ಮಾತ್ರ ನಾವು ಆ ಪ್ಲೇಸ್ಗೆ ಹೋಗಲಿಕ್ಕೆ ಆಗೋದು ಅಂತ. ಅದೊಂದು ಡೆಸ್ಟಿನಿ ಅಂತ ಹೇಳ್ತಾರಲ್ಲ, ಅದು ಸತ್ಯನೇ ನೋಡಿ. ಫೈನಲಿ ನನ್ನ 5 ಇಯರ್ಸ್ ಆದ ನಂತರ ವಾಹಿಗುರುಜಿ ಅವ್ರದ್ದು ಗೋಲ್ಡನ್ ಟೆಂಪಲ್ಗೆ ಹೋಗುವಂಥ ಚಾನ್ಸ್ ಕೊಟ್ಟರು ನನಗೆ. ಆ ಟೈಮಲ್ಲಿ ಮನಸ್ಸಲ್ಲಿ ಒಂದೇ ಇದ್ದದ್ದು, ಯಾವ ಶಾಪಿಗೆ ಹೋಗಿ ಯಾವ ಕಲರ್ ಡ್ರೆಸ್ ತಗೊಳ್ಳಿ. ಫೈನಲಿ ನನಗೆ ಪಂಜಾಬಿ ಡ್ರೆಸ್ಸಲ್ಲಿ ಒಂದು ಪಿಕ್ ಬೇಕಂತ ತುಂಬ ವರ್ಷದಿಂದ ಆಸೆ ಇತ್ತು. ಫೈನಲಿ ನಾನು ಅದು ಏರ್ಪೋರ್ಟಿಗೆ ರೀಚ್ ಆದ ತಕ್ಷಣವೇ ನಾನು ಡ್ರೈವರ್ ಹತ್ರ ಹೇಳಿದೆ, ಪ್ಲೀಸ್ ನನ್ನನ್ನೊಂದು ಲೋಕಲ್ ಶಾಪ್ಗೆ ಕರ್ಕೊಂಡು ಹೋಗಿ ನನಗೆ ಪಂಜಾಬಿ ಡ್ರೆಸ್ ತಗೊಳ್ಬೇಕು ಅಂತ. ನೋಡಿ ಫೈನಲಿ ಈ ಕಲರ್ ಚೂಸ್ ಮಾಡಿಬಿಟ್ಟೆ. ಈಗ ನೋಡಿ ಹೇಗೆ ಕಾಣಿಸ್ತಾ ಇದ್ದೇನಂತ. ಮತ್ತೊಂದು ವಿಷಯ ನಿಮಗೆ ಹೇಳಬೇಕು. ನಾನು ಆಟೋ ಡ್ರೈವರ್ ಹತ್ರ ಕೇಳಿದ್ದೆ ಪಂಜಾಬಿ ಡ್ರೆಸ್ ಎಲ್ಲಿ ಸಿಗುತ್ತೆ ಚೀಪಿಗೆ ಅಂತ ಹೇಳಿ. ಅವರು ನನಗೆ ಹೇಳಿದರು, ಇದು ಟೆಂಪಲ್ ಹತ್ರ ಏನು ಸಿಗಲ್ಲ ಮೇಡಮ್, ನೀವು ಇಲ್ಲೇ ತಗೊಳ್ಬೇಕು ಅಂತ. ಹಾಗೆ ನನ್ನ ಶಾಪಿಗೆ ಕರ್ಕೊಂಡು ಹೋದರು. ಅಲ್ಲಿ ಡ್ರೆಸ್ಗೆ ಅಂತೂ ನಾನು 2500 ಕೊಟ್ಟೆ. ಮತ್ತು ಅಲ್ಲಿದ್ದು ಶೂ, ಅವರದ್ದು ಪಂಜಾಬೀಸ್ ಹಾಕುವಂಥ ಶೂ, ಜುತಿ, ಅದಕ್ಕೆ ಅವ್ರು 1500 ತಗೊಂಡ್ರು. ಅವ್ರು ನನ್ನ ಹತ್ರ ಹೇಳಿದರು ಟೆಂಪಲ್ ಹತ್ರ ಏನಿಲ್ಲ ಅಂತ. ನೋಡಿ ಟೆಂಪಲಲ್ಲಿ ಎಲ್ಲ ಸಿಗ್ತದೆ. ಟೆಂಪಲ್ದು ಹೊರಗಡೆ ನೋಡಿ ಎಲ್ಲ ಶಾಪ್ಸ್ ಇದೆ. ಅಲ್ಲೆಲ್ಲ 250 ರುಪೀಸ್ಗೆ ಸಿಗೋದು ಐಟಮನ್ನು. ನನಗೆ 1500ಗೆ ಅವರು ಸಿಗುವ ಪ್ಲೇಸಿಗೆ ಕರ್ಕೊಂಡು ಹೋದರು. ನೀವು ಕೂಡ ಪಂಜಾಬಿಗೆ ಹೋಗೋದಾದರೆ ಯಾರು ಕೂಡ ನೀವು ಲೋಕಲ್ ಶಾಪಲ್ಲಿ ತಗೊಳ್ಬೇಡಿ. ದೇವಸ್ಥಾನದ ಹತ್ತಿರ ಇರುವ ಶಾಪಲ್ಲಿ ತಗೊಳ್ಳಿ. ಅಲ್ಲಿ 250ಗೆ 350ಗೆ ನಿಮಗೆ ಸಿಗುತ್ತೆ. ಈಗ ಫೈನಲಿ ನಾನು ವಾಹಿಗುರೂಜಿಯನ್ನು ನೋಡಿದಂತಹ ಕ್ಷಣ ಇದು ನೋಡಿ. ನಾನು ತುಂಬ ಖುಷಿಯಾಗಿದ್ದೆ. ನಮ್ಮ ಮನಸ್ಸಲ್ಲಿ ನನಗೆ ಒಂದು ತುಂಬ ಖುಷಿ ಮತ್ತು ಒಂದು ಪೀಸ್ ಅಂತ ಹೇಳ್ತಾರಲ್ಲ ಅದು ಇತ್ತು. ಯಾಕಂದರೆ ಹೇಳಿದರೆ ಒಂದು ತುಂಬ ವರ್ಷದಿಂದ ಒಂದು ಚಿಕ್ಕ ಹುಡುಗಿ ಇರುವಾಗಂತ ಕಂಡ ಕನಸು 5 ವರ್ಷ ನಂತರ ಇದು ನನಸಾಯಿತು ಅಂತ. ಅದು ಕೂಡ ನಾನು ನನ್ನ ಸ್ವಂತ ದುಡ್ಡಲ್ಲಿ ಹೋದದ್ದು. ನಾನು ಇಷ್ಟು ವರ್ಷ ಏನು ದುಡ್ದಿದ್ದೆ ನಂದು ಸೇವಿಂಗ್ಸಲ್ಲೇ ನಾನು ಹೋಗಿದ್ದು. ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ನೀವು ದುಡ್ದ ಹಣದಲ್ಲಿ ನೀವು ನಿಮ್ಮ ಫೇವ್ರೆಟ್ ಪ್ಲೇಸಿಗೆ ಹೋಗಿ ಎಂಜಾಯ್ ಮಾಡುವ ಕ್ಷಣ ಅದಿದೆಲ್ಲ, ಅದು ಹೇಳಲಿಕ್ಕಾಗಲ್ಲ ನೋಡಿ. ತುಂಬ ಖುಷಿಯಾಯಿತು. ನೀವು ನೋಡ್ಬೋದು ಆ ಕಡೆ ಈ ಕಡೆ ಎಲ್ಲರೂ ಅವ್ರದ್ದು ತಲೆ ಸ್ಕಾರ್ಫಿಂದ ಕವರ್ ಮಾಡಿಡ್ತಾರೆ. ಹುಡುಗಿಯರು ಸ್ಕಾರ್ಫಿಂದ ತಲೆ ಕವರ್ ಮಾಡಬೇಕು. ಇಲ್ಲದ್ರಲ್ಲಿ ನಮಗೆ ಅವರು ಸ್ಕಾರ್ಫ್ ಕೊಡ್ತಾರೆ, ಅದನ್ನು ತಲೆ ಕವರ್ ಮಾಡಬೇಕು. ನೋಡಿ ಇದು ಪಂಜಾಬ್ದೊಂದು ಡಿಶ್. ಇದು ಅಲ್ಲಿದು ಆಲೂ ಪರಾಟ ಮತ್ತು ಮೊಸರು. ಬೆಳಿಗ್ಗೆ ಗೋಲ್ಡನ್ ಟೆಂಪಲ್ ಹೇಗಿದೆ ಅಂತ ನೋಡಿದ್ವಿ. ಮತ್ತು ರಾತ್ರಿ ನೋಡಬೇಕಂತ ತುಂಬ ಆಸೆ ಇತ್ತು. ಯಾಕಂದರೆ ನಾವು ಈ ವಿಡಿಯೋಸಲ್ಲೆಲ್ಲ ನೋಡ್ತೀವಲ್ಲ, ರಾತ್ರಿ ಫುಲ್ ಲೈಟಿಂಗ್ಸ್ ಹಾಕಿರ್ತಾರೆ. ಸೊ ಲೈಟಿಂಗ್ಸಲ್ಲಿ ಗೋಲ್ಡನ್ ಟೆಂಪಲ್ ಹೇಗೆ ಕಾಣ್ಬೋದಂತ ಒಂದು ಮನಸ್ಸಲ್ಲಿ ಅಂದ್ಕೊಂಡಿದ್ದೆ. ಅದಕ್ಕೋಸ್ಕರ ನಾನು ರಾತ್ರಿ ಕೂಡ ಹೋದೆ. ರಾತ್ರಿ ನೋಡಿ ತುಂಬ ರಶ್ ಆಗಿರ್ತದೆ, ತುಂಬ ಜನರಿದ್ದರು. ನೀವು ನೋಡಿ ಎಲ್ಲಿ ನೋಡಿದರೂ ಪಂಜಾಬೀಸೇ ಕಾಣ್ಬೋದು. ಈವನ್ ಬೇರೆ ಕಡೆದು ಜನಗಳು ಇರ್ತಾರೆ, ಆದರೆ ಎಲ್ಲರೂ ಪಂಜಾಬೀಸ್ ಥರನೇ ಕಾಣ್ತಾರೆ. ಯಾಕಂದರೆ ತಲೆ ಸ್ಕಾರ್ಫ್ಗೆ ಕವರ್ ಮಾಡಿ ಇಡ್ತಾರಲ್ಲ. ನೋಡಿ ಈ ಒಂದು ವ್ಯೂ ನೋಡಲಿಕ್ಕೆ 2 ಕಣ್ಣು ಕೂಡ ಸಾಕಾಗ್ತಿಲ್ಲ. ಎಷ್ಟು
ಎಷ್ಟು ಒಂದು ಸುಂದರವಾಗಿದೆ ಅಂತ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆ ಲೈಟಿಂಗ್ಸಲ್ಲಿ ಅಂತೂ ಗೋಲ್ಡನ್ ಟೆಂಪಲ್ ಎದ್ದು ಕಾಣ್ತಾ ಇದೆ. ಆ ನೀರಲ್ಲಿ ಆ ಗೋಲ್ಡನ್ ಟೆಂಪಲ್ದು ರಿಫ್ಲೆಕ್ಷನ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಎಷ್ಟು ದೊಡ್ಡ ಲೈನ್ ಅಂತ ಹೇಳಿದರೆ ಒಳಗೆ ಹೋಗ್ಲಿಕ್ಕೆ ತುಂಬ ದೊಡ್ಡ ಲೈನ್. ನಾನು ಝೂಮ್ ಮಾಡಿದರೂ ಕೂಡ ಇದರಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ನೋಡಿ. ಅಲ್ಲಿಂದ ಶುರುವಾಗಿದ್ದು ಆ ಎಂಡ್ ತನಕ ತುಂಬ ದೊಡ್ಡ ಲೈನ್ ಅದರ ಒಳಗೆ ಹೋಗಲಿಕ್ಕೆ. ಅಷ್ಟು ಜನ ಭಕ್ತರು ಬಂದಿದ್ದರು ಗೋಲ್ಡನ್ ಟೆಂಪಲ್ ನೋಡಲಿಕ್ಕೋಸ್ಕರ. ಅದರೊಟ್ಟಿಗೆ ನಾನು ಕೂಡ ಒಂದು ವಿಡಿಯೋ ತೆಕ್ಕೊಂಡೆ. ಆ್ಯಕ್ಚುಲಿ ತುಂಬ ವೀಡಿಯೋಸ್ ತೆಕ್ಕೊಳ್ಳಿಕ್ಕೆ ಅಲಾವ್ ಇಲ್ಲ, ಎಷ್ಟಾಗುತ್ತೆ ಅಷ್ಟು ವೀಡಿಯೋಸ್ ತೆಕ್ಕೊಂಡೆ ನಾನು ಅದರೊಳಗೆ, ಯಾಕಂದರೆ ಇದೊಂದು ಲೈಫ್ ಟೈಮ್ ಮೆಮೊರಿ. ಇದನ್ನು ನೋಡಿ ನನಗೆ ತುಂಬ ಖುಷಿಯಾಯಿತು. ಇಲ್ಲಿಂದ ಹೋಗಲಿಕ್ಕೆ ಮನಸ್ಸೇ ಬರಲಿಲ್ಲ. ಒಂದು ಗಂಟೆವರೆಗೂ ಅಲ್ಲೇ ಕುತ್ಕೊಂಡಿದ್ದೆ, ಈ ವ್ಯೂವನ್ನು ಆನಂದಿಸ್ತಿದ್ದೆ. ಯಾಕಂತ ಹೇಳಿದರೆ ಇನ್ನೊಮ್ಮೆ ಇಲ್ಲಿ ಬರುವಂತಹ ಚಾನ್ಸ್ ಸಿಗ್ತದಾ ಇಲ್ವಾ ಅಂತ ಗೊತ್ತಿಲ್ಲ. ಎಷ್ಟು ಗಂಟೆ ಅಲ್ಲಿದ್ದೆ ಅಷ್ಟು ಗಂಟೆ ನಾನು ತುಂಬ ಎಂಜಾಯ್ ಮಾಡಿದೆ. ದೇವರನ್ನು ತುಂಬ ಭಕ್ತಿಯಿಂದ ದೇವರ ಹತ್ರ ಪ್ರಾರ್ಥನೆ ಮಾಡಿದ್ದೆ. ನನಗೆ ಇಂತಹ ಒಂದು ಏನು ಬ್ಯೂಟಿಫುಲ್ ಒಂದು ವ್ಯೂವನ್ನು ಮತ್ತು ಅಲ್ಲಿ ದೇವರನ್ನು ನೋಡುವಂಥ ಚಾನ್ಸ್ ಕೊಟ್ಟಕ್ಕೆ ನಾನು ದೇವರಿಗೆ ತುಂಬ ಥ್ಯಾಂಕ್ಫುಲ್ ಆಗಿದ್ದೆ. ನೋಡಿ, ಈ ನೀರಲ್ಲಿ ಫುಲ್ ಮೀನಿದೆ, ಅದರಲ್ಲಿ ಕ್ಯಾಪ್ಚರ್ ಮಾಡಲಿಕ್ಕಾಗಲಿಲ್ಲ. ನೋಡ್ಬೋದು ನೀವು, ಒಂದೆರಡು ಮೀನು ಕಾಣಿಸ್ತಾ ಇದೆ. ಲಾಸ್ಟಿಗೆ ಒಂದು ಐಸ್ ಕ್ರೀಮ್. ನೆಕ್ಸ್ಟ್ ಡೇ ಈ ಬ್ಯೂಟಿಫುಲ್ ಮೆಮೊರೀಸ್ ಒಂದಿಗೆ ಇನ್ನೊಂದು ಪ್ಲೇಸಿಗೆ ಹೋಗುವಂಥ ಟೈಮ್ ಬಂತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್ ಫಾರ್ ವಾಚಿಂಗ್.